ನಮಸ್ಕಾರ. ಪಟಾಕಿ ಏನ್ ಪಟಾಕಿ? ನಿಮ್ ಜೀವ ಬರ್ಲಿಲ್ವಾ? ಒಂದಿದ್ರೆ ಕಾಣಿಸ್ತಾ ಇರಲ್ವಾ? ಇನ್ಮೇಲೆ ಈ ಚಿಲ್ಲರೆ ವಸೂಲಿಗೆಲ್ಲ ಓನ್ಲಿ ದಿ ಪಟಾಕಿ ಇಸ್ ಕಮಿಂಗ್. ಹಾಗ ಒಂದು ಎರಡು ಪಟಾಕಿ ಹೋಗಿ ಹೇಳ ನಿಮ್ ಚೀಫ್ಗೆ ಇವತ್ತಿಂದ ಈ ಏರಿಯಾ ನಮ್ಗುರು ಉಚ್ಚೇನಿ ಸೇರಿತ್ತು. ಮಾಮೂಲು ನಮ್ ಪಾಲು. ಸತ್ತೇರಿ ಬಂಕಿ ಟಕರೆ ಬಾಣವರ. ಪಾಲು ಗೀಲು ಅಂದ್ರೆ ನಮ್ ಚೀಪು ಕೈ ಕಾಲು ಮುರಿದು ಬಿಡ್ತಾನೆ. ಸುಮ್ನೆ ಅವ್ನ್ ಯಾಕೆ ಕೆಣಕ್ತೀರಾ? ಮಗನೇ, ನಾವು ಉಚ್ಚೇನ ಕಡೆ ಹುಲಿಗಳು ಗೊತ್ತಾ? ನನ್ ಮಕ್ಕಳ್ರ, ನನ್ ಚಿಪ್ ಬಂದ್ರೆ ನಿಮ್ ಚಿಪ್ಪನ್ ಎಗರ್ಸ್ ಹಾಕ್ಬಿಡ್ತಾನೆ. ಅದ ಗೊತ್ತಾ? ಚಿಪ್ ಚಿಪ್ಪು, ಆ ಹುಚ್ಚೇನ್ ಕಡೆ ನಾಯಿಗಳು ನಮ್ ಕ್ವೀನ್ಸ್ ಹೋಟ್ಲಿಗೆ ಬಂದು ಮಾಮೂಲಿ ಅವ್ರಿಗೆ ಬೇಕು ಅಂತ ನನಗೂ 4 ಹೊಡೆದು ಹೋಟ್ಲಲ್ಲಿ ಇನ್ನೂ ಗಲಾಟೆ ಮಾಡ್ತಾ ಇದ್ದಾರೆ. ಚಿಪ್ಪು ವೆರಿ ಮಚ್ ರಂಗ. ಸತ್ತೇರಿ ಬಂಕಿ ಟಕರೆ ಬಾಣವರ. ಇಷ್ಟೆಲ್ಲ ಮಾಡಿದ್ದಕ್ಕೆ ಬರೀ ಥ್ಯಾಂಕ್ಸ್ ಸಾಕ? ನಮ್ ಚೀಪುಗೆ ಸ್ಪೆಷಲ್ ಆಗಿ ಡ್ರಿಂಕ್ಸು ಡ್ಯಾನ್ಸು. ಅದಕ್ಕೇನಂತೆ, ಇವತ್ತೇ ಅರೇಂಜ್ ಮಾಡ್ಬಿಡ್ತೀನಿ. ಯಾವನು ಅವನು? ನನ್ನ ಮನೆ ಬೀಗ ಮುರಿದು ಒಳಗ್ ನುಗ್ಗಿರೋನು? ಯಾವನು ಅವನು ಒಳಗೆ? ಗಂಡ್ಸಾಗಿದ್ರೆ ಎದುರುಗಡೆ ಬಾರೋ.
ಯಾರು ನೀನು? ಹೆಂಗ್ಸು. ಅದು ನೋಡಿದ್ರೆ ಗೊತ್ತಾಗತ್ತೆ. ಮತ್ತ್ಯಾಕೆ ಕೇಳಿದ್ರಿ? ಇಲ್ಲಿಗೆ ಯಾಕೆ ಬಂದೆ? ರೌಡಿಗಳು ನನ್ನನ್ನು ಅಟ್ಟಿಸ್ಕೊಂಡ್ ಬಂದ್ರು, ಹೆದರ್ಕೊಂಡು. ಬೀಗ ಹೊಡೆದು ಒಳಗಡೆ ನುಗ್ಗ್ಬಿಟ್ಯಾ? ಇದನ್ನೇ ನಿಮ್ಮ ಅಪ್ಪನ ಮನೆ ಅನ್ಕೊಂಡ್ಯಾ? ಇಲ್ಲ. ಅದ್ ಸರಿ, ಆ ಬೇವರ್ಸಿ ನನ್ ಮಕ್ಕಳು ನಿನ್ನನ್ನ ಯಾಕೆ ಕಟ್ಟಿಸ್ಕೊಂಡ್ ಬಂದ್ರು? ವಯಸ್ಸಿಗೆ ಬಂದ ಹೆಣ್ಣು, ಲಕ್ಷಣವಾಗಿರೋ ಹೆಣ್ಣು, ಮದುವೆ ಆಗದೆ ಇರೋ ಹೆಣ್ಣು. ಇಷ್ಟೆಲ್ಲ ಗೊತ್ತಿದ್ರು ಯಾವ ಧೈರ್ಯದ ಮೇಲೆ ರಾತ್ರಿ ಹೊತ್ತು ಊರ್ ಸುತ್ತೋಗ್ ಬಂದೆ? ಈ ಊರಿನ ಜನ ಎಲ್ಲ ಶ್ರೀರಾಮಚಂದ್ರನ ಅಣ್ಣ ತಮ್ಮಂದ್ರು ಅನ್ಕೊಂಡ್ಯಾ? ಏನೋ ನಿನ್ ಪುಣ್ಯ ಚೆನ್ನಾಗಿತ್ತು, ಈ ಭದ್ರವಾದ ಜಾಗಕ್ಕೆ ಬಂದು ಸೇರ್ಕೊಂಡೆ. ನಿನ್ ಮನೆಯಲ್ಲಿದೆ ಅಂತ ಹೇಳು, ನಾ ಕರ್ಕೊಂಡು ಹೋಗ್ತೀನಿ. ದಾರಿ ಮರ್ತೋಯ್ತು. ಅಡ್ರೆಸ್ ಹೇಳು, ನಾ ಕಂಡಿಡಿತೀನಿ. ಅದು ಮರ್ತೋಯ್ತು. ಏಯ್, ಗುಂಡ್ ಹಾಕಿಲ್ಲ ತಾನೆ? ಚಿಚಿ. ಕೆಟ್ಟಿದ್ಯಾ? ನಾನ್ ಹುಚ್ಚಿನ? ನಾನ್ ನೋಡಿದ್ರೆ ಹುಚ್ಚಿ ತರ ಕಾಣಿಸ್ತೀನಾ? ನಾಳೆ ಮದುವೆ ಆಗ್ಬೇಕಾಗಿರೋ ಹುಡುಗಿಗೆ ಹುಚ್ಚಿ ಪಟ್ಟ ಕಟ್ತೀರಾ? ಹಾಗಾದ್ರೆ ನಿನ್ನ ಅಡ್ರೆಸ್ ಹೇಳು. ಅಯ್ಯೋ, ನನ್ ರೇಪ್ ಮಾಡ್ತಿದ್ದಾರೆ, ಯಾರಾದ್ರೂ ಕಾಪಾಡಿ. 100 ಜನ ಗಂಡಸನ್ನ ಸುಧಾರಿಸಬಹುದು, ಆದ್ರೆ ಒಂದ್ ಹೆಂಗಸನ್ನ ಓಯ್, ಬೆವತಿರೋದ್ ನೋಡಿ ಹೆದರ್ಕೊಂಡೆ ಅಂತ ತಿಳ್ಕೊಂಡ್ಯಾ? ಮರ್ಯಾದೆ ಮರ್ಯಾದೆ ಹೇಳು. ಹೇಳೋದು ಬೇಡ, ಕೇಳೋದು ಬೇಡ. ನಮ್ಮಲ್ಲೇ ಯಾಕೆ ತಕರಾರು? ಈ ಒಂದ್ ರಾತ್ರಿ ನನಗಿಲ್ಲಿರೋಕ್ ಅವಕಾಶ ಕೊಡಿ. ಬೆಳಗಾಗ್ತಿದ್ದ ಹಾಗೆ ನಿಮ್ ದಾರಿ ನಿಮ್ಗೆ, ನನ್ ದಾರಿ ನನಗೆ. ಯೋಚನೆ ಮಾಡ್ಬೇಡಿ, ನಿಮ್ ಬ್ರಹ್ಮಚರ್ಯಕ್ಕೆ ನಾನ್ ಗ್ಯಾರಂಟಿ. ನನ್ ಮಾತ್ನಲ್ಲಿ ನಿಮ್ಗೆ ನಂಬಿಕೆ ಇಲ್ದಿದ್ರೆ ನೀವು ಒಳಗ್ ಮಲ್ಕೊಂಡು ಚಿಲ್ಕ ಹಾಕೊಳ್ಳಿ, ನಾನ್ ಹೊರಗ್ ಮಲ್ಕೋತೀನಿ. ಖಂಡಿತ ಬಾಗಲ್ ತಟ್ಟಲ್ಲ. ನಾನ್ ಹೇಳ್ಬೇಕಾದ ಮಾತಲ್ಲ ನೀನ್ ಹೇಳ್ತಾ ಇದೀಯ. ಕಾಲ ಕೂಲಿಗೆಟ್ಟು ಹೋಯ್ತು. ಸರಿ, ಇವತ್ ರಾತ್ರಿಯಲ್ಲಿ ಮಲ್ಕೊಂಡಿದ್ದು, ನಾಳೆ ಬೆಳಗ್ಗೆ ಆದ ತಕ್ಷಣ ಜಾಗ ಖಾಲಿ ಮಾಡ್ಬೇಕು. ಸರಿ. ಛೀ ಛೀ ಛೀ, ಗಪ್ಪನ ಆತ ಒಗದು ಎಷ್ಟು ದಿನ ಆಯ್ತು ಏನೋ. ಏನಂದೆ? ಏನಿಲ್ಲ, ಥ್ಯಾಂಕ್ ಯು ವೆರಿ ಮಚ್ ಅಂದೆ. ಗುಡ್ ನೈಟ್. ಏನಣ್ಣ, ಟೈಮ್ ಎಷ್ಟಾಯ್ತು? 8:22. ಚೀಪು 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 ಚೀಪು, ಬೆಳಗಾಯ್ತು ಚೀಪು, ಎದ್ದೇಳು ಚೀಪು. ಕಾಟ್ನಂಗಡಿ ಹೋಗಿ ಮಸಾಲ ಹಾಕ್ಸಿ ಕುಶಾಲ ಟೀ ತಗೊಂಡ್ ಬರ್ಲಾ? ಹತ್ತೇರಿ ಬಂಕಿಟ ಕರೆ ಬಾಣವರ. ಏನಯ್ಯ ಚೀಪು, ಅಡಿಗೆ ಮನೆಯಿಂದ ಹೆಣ್ಣಿನ ಧ್ವನಿ ಕೇಳಿಸ್ತಾ ಇದೆ. ಚೀಪು, ಎಲ್ಲ ಅರ್ಥ ಆಯ್ತು ಚೀಪು. ಏನೋ ಅರ್ಥ ಆಗಿದ್ದು? ಅದನ್ನೆಲ್ಲ ಹೇಳ್ಬಿಡ್ತಾರ. ಕೆಲವನ್ನ ನೋಡ್ಬಾರ್ದು, ಕೆಲವನ್ನ ಕೇಳ್ಬಾರ್ದು, ಇದನ್ನ ಮಾತ್ರ ಹೇಳಲೇಬಾರ್ದು. ಯು ಸಿಂಪ್ಲಿ ಸೈಲೆಂಟ್. ಅತ್ಗೆ ಅತ್ಗೆ ನಮಸ್ಕಾರ. ನನ್ನ ಹೆಸರು ಪಟಾಕಿ. ಈ ಚೀಪುಗೆ ಕಟ್ಟ ಮೀಟ ಪಟ್ಟ ಶಿಷ್ಯ. ಚೀಪು ಅಂದ್ರೆ? ಅತ್ಗೆಗೆ ನೋ ಇಂಗ್ಲಿಷ್ ಕವಿ. ಅದ್ಕೆ ಈ ದೊಡ್ಡ ಮನುಷ್ಯರಿಗೆಲ್ಲ ಹೇಳ್ತಾರಲ್ಲ ಚೀಪು. ಓ, ಯು ಮೀನ್ ಚೀಫ್? ಎಸ್ ಎಸ್, ಚೀಪ್ ಚೀಪ್. ಬಟ್ ಈ ಓವ್ಲಾ ಓವ್ಲಾ ವಾಟ್ ವಾಟ್? ನಮ್ಮಂಥ ಶ್ರೀಮಂತರು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯೋದು ಓವಲ್. ನೀವೆಲ್ಲ ಕಾಫಿ ಟೀ ಕುಡಿತೀರಲ್ಲ ಹಾಗೆ. ಹೋಟ್ಲಿಗೆ ಹೋಗಿ ನಮ್ಮ ಅತ್ತಿಗೆಗೆ ಓವಲ್ ತಿನ್ಬೇಕು ಅನ್ನು ಅವನ್ ಕೊಡ್ತಾನೆ. ನೀವು ಡೋಂಟ್ ವರಿ ಮಾಡ್ಕೊಳ್ಳಿ. ಅತ್ತೇರಿ ಬಗ್ಗಿಟ ಕರೆ ಬಾಣವರ. ಅತ್ಗೆ ಡಬಲ್ ಓಕೆ. ಏಯ್, ನೀನ್ ಇನ್ನೂ ಇಲ್ಲೇ ಇದ್ರೆ ನನ್ನ ಮಾನ ಹರಾಜಾಕ್ಬಿಡ್ತೀಯ. ಬೆಳಗಾಯ್ತಲ್ಲ, ಬಿಡು ಗಾಡಿ, ನಡಿ. ಚೀಪು ಚೀಪು, ಏನೇ ಅದು ನಿಂದು ಕೈ ಹಿಡ್ಕೊಂಡು ಗಲಾಟಿ? ಕೊಡು ಅಂತ ಕೇಳಿದ್ರೆ ಅವರೇ ಕೊಡ್ತಿರ್ಲಿಲ್ವಾ? ಏಯ್, ಗಂಟು ಮುಟ್ಟೆ ಕಟ್ಕೊಂಡು ಬಿಡು ಗಾಡಿನ. ಹಲ್ಲುಜ್ಜಿ ಓವಲ್ ಕುಡಿದ್ಮೇಲೆ ನೋಡೋಣ. ನೋಡು, ನೋಡೋಣ ಗಿಡೋಣ ಅಂತ ನೀ ಕಣಿ ಎತ್ತಿದ್ರೆ ಎತ್ಕೊಳ್ಳೋ ಹೊರಗಡೆ ಬಿಸಾಕ್ಬಿಡ್ತೀನಿ.
ಮೊದ್ಲು ಆಗ್ಬೇಕಾಗಿರೋ ಕೆಲಸ ನೋಡ್ರಿ. ಏನಾಗ್ಬೇಕು ನಿಂಗೆ? ಫೋರ್ ಹ್ಯಾಂಡ್ಸ್ ಇದೆಯಾ? ಹ? ಕಾಲ್ಗೇಟ್, ಪ್ರಾಮಿಸ್, ಹ್ಮ್? ಅಟ್ ಲೀಸ್ಟ್ ನಂಜನಗೂಡ್ ಹಲ್ಪುಡಿನಾದ್ರೂ ಇದೆಯಾ? ಇಜ್ಜಿಲ್ ಪುಡಿ ಇದೆ, ತಂದ್ಕೊಡ್ತೀನಿ ತಿನ್ನು. ಹ್ಮ್